ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆಗೆ ಬೆಂಕಿ ಹಚ್ಚಿ ನೆಮ್ಮದಿಯಾಗಿ ಮಲಗಿತಾಳೆ ನೋಡಿ. ನಮ್ಮ ಅಂತರ ಅತ್ತೆನ ಶಾಶ್ವತವಾಗಿ ಮಲಗಿಸಿ ನೀವಿಲ್ಲಿ ಸುಪ್ಪದ ಕೇಳಿ ನಿದ್ದೆ ಮಾಡ್ತಿದ್ದೀರಿ. ಪ್ರಾರ್ಥನಾ ನಿಮಿಷ ಇದೆಯಕ್ಕ, ಈಗ ದಿಲ್ ತಗೊಂಡು ಅವ್ಳ ಮಕ್ಕಳ ಮೇಲೆ ಇಟ್ಬಿಟ್ಟು ವ್ಯತ್ಯಾಸತೆಗೆ ಅವ್ಳ ಕತೆ ಮುಗಿಸ್ಬಿಡ್ತೀನಿ. ಸರು, ಜೀವ ತೆಗೆಯೋ ಹಾಗೆ ವರ್ತಿಸೋದು ಈ ಆಲೋಚನೆ ಎಲ್ಲ ಏದೇ ಸೊಸೆಯರಿಗೆ ಬರಲ್ಲ. ನೀನು ಸುಮ್ಮನೆ ಮಾತಾಡ್ತಿದ್ಯಾ ನೋಡು, ಅದೆಲ್ಲ ನಾವಲ್ಲ. ಗೊತ್ತು ಅಕ್ಕ, ಆದರೆ ಏನು ಮಾಡಲಿ, ಬೇಜಾರಾಗ್ತಿದ್ಯಲ್ಲ. ಆದರೆ ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ಏಯ್ ಪ್ರಾರ್ಥನಾ, ಎದ್ದೇಳೆ ಮೇಲೆ. ಪ್ರಾರ್ಥನಾ ಎದ್ದೇಳ, ಹೇಳ. ಇರಿ, ಇವಾಗ ಎಬ್ಬಿಸ್ತೀನಿ ನೋಡಿ. ಪ್ರಾರ್ಥನಾ, ಪ್ರಾರ್ಥನಾ, ಪೊಲೀಸ್ 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 ಪೊಲೀಸ್. ಸರು, ಲಕ್ಷ್ಮಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇದು ನಮ್ಮನೆ, ನಾವು ಎಲ್ಲಿ ಬೇಕಾದ್ರೂ ಇರ್ತೀವಿ. ಹೌದು, ನೀನೇನಿಲ್ಲಿ? ಏನು ನನ್ನ ಹತ್ರ ಮಧ್ಯರಾತ್ರಿಲಿ ಜಗಳ ಮಾಡಕ್ ಬಂದಿದ್ದೀರಾ? ದೇವ್ರಾಣೆ ಇಲ್ಲ, ನೀನು ಮುಗಿಸ್ಬೇಕು ಅಂತ ಬಂದೆ. ಲಕ್ಷ್ಮಿ ಅಕ್ಕ ತಡೆದ್ರು. ಸರು, ಮರ್ಯಾದೆ ಇರ್ಲಿ. ನಿನಗೆ ಯಾವ ಮರ್ಯಾದೆ? ಮೂರು ಬಿಟ್ಟೋರು ಊರಿಗೆ ದೊಡ್ಡವರು ಅಂತ ಹೇಳ್ತಾರೆ. ನೀನು ಊರಿಗೆ ದೊಡ್ಡೋಳು ಅಂತ ಅನ್ಸ್ಕೋಬೇಕು ಅಂತ ಮೂರನ್ನು ಬಿಡ್ತಿದ್ಯಲ್ಲ. ಲಕ್ಷ್ಮಿ, ಈಗೇನಾಗಬೇಕು ಅಂತ ಕರೆಕ್ಟಾಗಿ ಹೇಳು. ನನಗೆ ನಿದ್ದೆ ಬರ್ತಿದೆ. ಲೀಲಾ ಅತ್ತೆಯಲ್ಲಿ ನನಗೇನು ಗೊತ್ತು? ಮಿಡ್ ನೈಟ್ ಅಲ್ಲಿ ತಮಾಷೆ ಮಾಡೋಷ್ಟು ಕೂಲ್ ಮೈಂಡ್ ಅಲ್ಲಿ ನಾವು ಬಂದಿಲ್ಲ. ಪ್ರಾರ್ಥನಾ, ಲೀಲಾ ಅತ್ತೆನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸುಮ್ಮನೆ ನನ್ನನ್ನು ಮಲ್ಕೊಳಕ್ ಬಿಡಿ. ಸರಿ, ಹಾಗಿದ್ರೆ ನಾನು ಹೇಳಲ್ಲ ಅಂತ ಫೈನಲ್ ಆಗಿ ಹೇಳ್ಬಿಡು, ಬಿಟ್ಬಿಡ್ತೀವಿ. ಗೊತ್ತಿದ್ರೆ ತಾನೇ ಹೇಳಕ್ಕೆ. ಸರಿ, ಇವತ್ತು ನೀನು ಮಲ್ಕೋ. ನಾಳೆಯಿಂದ ಅದು ಹೇಗೆ ನೆಮ್ಮದಿಯಾಗಿರ್ತೀಯ ಅಂತ ನಾವು ನೋಡ್ತೀವಿ. ನಿಮ್ಮ ಕೈಯಲ್ಲಿ ಅದೇನು ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ. ನೀವು ನೆಲದಲ್ಲಿ ಬಂದರೆ ನಾನು ಸುರಂಗದಲ್ಲಿ ಬರ್ತೀನಿ. ನೀವು ಸುರಂಗದಲ್ಲಿ ಬಂದರೆ ನಾನು ಅದರಡಿ ತೂರ್ಕೊಂಡು ಬರ್ತೀನಿ. ಈಗ ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನನ್ನನ್ನು ಮಲ್ಕೊಳಕ್ ಬಿಡಿ. ಅಕ್ಕ, ಲೀಲಾ ಅತ್ತೆನ ಇವಳೇ ಕಿಡ್ನಾಪ್ ಮಾಡ್ಸಿರೋದು ಪಕ್ಕಾ ಕನ್ಫರ್ಮು. ಮುಂದೆ ಆಗೋದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಬನ್ನಿ ಅಕ್ಕ. ಏನು ಪ್ಲಾನ್ ಮಾಡಿದ್ದಾರೆ ಇವರು? ಏನಾದರೂ ಮಾಡ್ಕೊಳ್ಳಿ. ಇವ್ರು ಏನೇ ಪ್ಲಾನ್ ಮಾಡಿದ್ರು ಅದನ್ನ ಹುರಿದು ನುಂಗಿ ನೀರು ಕುಡಿತೀನಿ. ಏಜೆ, ಅಜ್ಜಿಗೆ ಲೀಲಾ ಅತ್ತೆ ವಾಪಸ್ ಬರಬೇಕು, ಆಮೇಲೆ ನಿಮ್ಮ ಮೇಲೆ ಬಂದಿರೋ ಅಪವಾದ ಹೋಗಬೇಕು ಅಂತ ತುಂಬಾ ಹಠ ಬಂದಿದೆ. ಬರೀ ಹಠ ಅಲ್ಲ ಏಜೆ, 24 ಗಂಟೆನೂ ಬರೀ ಅದೇ ಜಪ ಮಾಡ್ತಿರ್ತಾರೆ. ಹೇಳಿ ಹೇಳಿ ಸಾಕಾಯ್ತು, ನಮ್ಮ ಮಾತೆ ಕೇಳ್ತಿಲ್ಲ ಏಜೆ. ಹೇಗೆ ಕೇಳ್ತಾರೆ ಸರ್? ನಾವು ನಿಮ್ಮ ಹತ್ರನೇ ದೂಸರ ಮಾತಾಡೋಕ್ಕೆ ಹೆದರ್ತೀವಿ. ಅಂಥದ್ರಲ್ಲಿ ಅವರು ನಿಮ್ಮ ತಾಯಿ, ನಿಮ್ಮನ್ನೇ ಎತ್ತೋರು ನಿಮ್ಗಿಂತ ಸ್ಟ್ರಿಕ್ಟ್ ಇರ್ತಾರಲ್ವಾ, ಅದಕ್ಕೆ ಸುಮ್ಮನಾಗ್ಬಿಟ್ವಿ. ಆದರೂ ಅಮ್ಮ ಯಾಕೆ ವ್ರತ ಮಾಡಬೇಕು? ಅವ್ರಿಗೆ ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ನಾನು ದುರ್ಗಂಗೆ ಹೇಳಿದ್ನಲ್ಲ. ನೀವು ಹೇಳಿದ್ದೀರಾ ಏಜೆ, ಆದರೆ ಅಜ್ಜಿ ಅವ್ರ ಮಾತು ಕೇಳಬೇಕಲ್ವಾ? ಅಜ್ಜಿ ಒಂದ್ಸಲ ಕಮಿಟ್ ಆದರೆ ಅವ್ರ ಮಾತು ಅವರೇ ಕೇಳಲ್ಲ. ಏನೋ ಸಿನಿಮಾ ಡೈಲಾಗ್ ಹೊಡ್ಕೊಂಡು ಮಾತಾಡ್ತಿದಾರಲ್ಲ, ಏನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ? ಬಟ್ ಸ್ಟಿಲ್ ಅಮ್ಮನಿಗೆ ಇದು ಮಾಡೋಕ್ಕಾಗಲ್ಲ. ಮೋರ್ ಓವರ್ ವ್ರತ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗಬೇಕು. ಅಮ್ಮ ಇದನ್ನು ಮಾಡೋದ್ರಿಂದ ಅವ್ರ ಆರೋಗ್ಯದ ಗತಿ ಏನಾಗುತ್ತೆ? ನಾನು ಡ್ರಾಪ್ ಮಾಡೋಕ್ಕೆ ಹೇಳಿ. ಇದೇ ಮಾತುಗಳನ್ನ ನಾವು ಹೇಳಿದ್ವಿ, ಆದರೆ ನಮಗೆ ಬೈದ್ಬಿಟ್ರು. ಏಯ್, ಏನ್ರ ಹೇಳ್ತಿದ್ದೀರಾ? ನನ್ನ ಜೀವ ಹೋದ್ರೂ ಪರವಾಗಿಲ್ಲ,
ಲೀಲಾ ಮನೆಗೆ ವಾಪಸ್ ಬರಲೇಬೇಕು, ಅವಳು ಬಂದ್ರೇನೆ ನನ್ನ ಮಗನ ಮೇಲಿರೋ ಅಪವಾದ ಹೋಗೋದು ಅಂತ ಅಂದ್ರು. ನನಗೆ ಆ ತಾಯಿ ಮನಸ್ಸಲ್ಲಿರೋ ಕಾಳಜಿನ ನೋಡಿ ಕಣ್ಣಲ್ಲೆಲ್ಲ ನೀರು ಸರ್. ವಿಶರು ಕಣ್ಣೀರು ಕಣ್ಣಲ್ಲೇ ಬರುತ್ತೆ. ಸಾರಿ ಸರ್, ಅಂದರೆ ಎಮೋಷ್ನಲ್ ಆಗಿದ್ದೆ ಅಲ್ವಾ, ಅದಕ್ಕೆ ಗ್ರಾಮರ್ ಚೆಕ್ ಮಾಡಿಲ್ಲ. ಇಲ್ಲ, ಇದೇನೋ ಪಕ್ಕ ಪ್ಲಾನ್ ಅಂತಾನೆ ಅನ್ನಿಸ್ತಿದೆ. ಸರಿ, ಅದೇನಿದೆ ಹೇಳಿ, ನಾನೇ ಮಾಡ್ತೀನಿ. ಅಯ್ಯೋ, ಬೇಡ ಅಜ್ಜಿ, ಬೇಡ. ಯಾಕೆ? ಮಗನಿಗೋಸ್ಕರ ಅಮ್ಮ ವ್ರತ ಮಾಡ್ಬೋದು, ಮಗ ಮಾಡೋ ಹೋಗಿಲ್ವಾ? ಇದು ಗಂಡ್ಮಕ್ಳು ಮಾಡೋ ವ್ರತ ಅಲ್ಲ. ಕೆಲವೊಂದು ಹೆಣ್ಮಕ್ಳಿಗಂತಲೇ ಇರುತ್ತಲ್ಲ, ಅದಕ್ಕೋಸ್ಕರ ಈಚೆ. ಸರಿ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ವ್ರತನ ಯಾರು ಮಾಡ್ಬೇಕಂತೆ? ಅಜ್ಜಿ ಹೇಳ್ತಿದ್ರು, ಈ ವ್ರತನ ಅವ್ರನ್ನ ಬಿಟ್ರೆ ಈ ಮನೆ ಯಜಮಾನಿ ಮಾಡಿದ್ರೆ ಮಾತ್ರನೇ ಫಲ ಸಿಗೋದಂತ. ಮನೆ ಯಜಮಾನಿನ ಗ್ಯಾಪಲ್ಲಿ ನಾನೇ ವರ್ಕೌಟ್ ಮಾಡ್ಕೊಂಡ್ಬಿಡ್ಬೇಕು. ಬೇರೆ ಏನಾದರೂ ಎಡವಟ್ಟಾದರೆ ಕಷ್ಟ. ಏನವಿ ವ್ರತ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲ ಅಂತ ಅಮ್ಮ ಏನೋ ಒಂದು ವ್ರತ ಮಾಡ್ತೀನಿ ಅಂದ್ಕೊಂಡಿದ್ರಂತೆ. ಅಂದರೆ ಈ ಮನೆಗೆ ಒಳ್ಳೇದಾಗಲಿ, ನನಗೆ ಬಂದಿರೋ ಆರೋಪ ಹೋಗಲಿ ಅಂತ. ಬಟ್ ಅವರು ಈಗಿರೋ ಪರಿಸ್ಥಿತಿಲಿ ವ್ರತ ಮಾಡೋದಕ್ಕಾಗಲ್ಲ. ಅವ್ರು ಬಿಟ್ಟರೆ ಈ ಮನೆ ಯಜಮಾನಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅಭಿ, ಅದ್ರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಈ ಥರ ಚರ್ಚೆ ಮಾಡುವಂಥದ್ದೇನಿದೆ? ನೀನು ಈ ಮನೆ ಯಜಮಾನ, ನಾನು ನಿನ್ನ ಹೆಂಡತಿ ಅಂದಮೇಲೆ ನಾನು ಈ ಮನೆ ಯಜಮಾನಿ ತಾನೆ. ಈ ವ್ರತನ ನಾನೇ ಮಾಡಬೇಕು. ನಾನು ನಿನಗೋಸ್ಕರ, ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅಂದ್ಬಿಟ್ಟು ನಾವು ಯಾಕೆ ಬೇರೆಯವ್ರ ಮೇಲೆ ಭಾರ ಹೊರಿಸ್ಬೇಕು ಅಲ್ವಾ? ಆಹಾ, ಮನ್ಸು ಅಂದ್ರೆ ಮನ್ಸು, ಬೆಣ್ಣೆ ಅಂತ ಮನ್ಸು. ನಾನು ಮೇಡಮ್ ಹತ್ರ ಹೇಳಿದ್ದೆ, ಈ ಅಂತರ ಮೇಡಮ್ ಕಷ್ಟಕ್ಕಾಗೇ ಆಗ್ತಾರೆ ಅಂತ. ನೋಡಿ ಬಂದ್ರು ದೇವತೆ ತರ. ಸರಿಯಾಗಿ ಲಾಕ್ ಮಾಡ್ತಿದ್ದಾರೆ ವಿಶ್ವರೂಪ್. ಲಾಕಿಂಗ್ ಎಕ್ಸ್ಪರ್ಟ್ ಅಲ್ವಾ ಅವರು? ಈ ವ್ರತನ ನೀವೇ ಮಾಡ್ಬೇಕು ಮೇಡಮ್. ಈ ಮನೆಗೋಸ್ಕರ ನೀವು ಮಾಡಿರೋ ತ್ಯಾಗದ ಬಗ್ಗೆ ನೋ ವರ್ಡ್ಸ್ ಮೇಡಮ್. ಹೌದೌದು, ವ್ರತ ತುಂಬಾ ಸಿಂಪಲ್. ನೀವು ಒಪ್ಕೊಂಡ್ರಲ್ಲ, ಅದೇ ಖುಷಿ. ನಿಮ್ಮಂತ ತ್ಯಾಗಮೂರ್ತಿನ ನಾನು ಎಲ್ಲೂ ನೋಡಿಲ್ಲ. ನಾನು ಸಿನಿಮಾದಲ್ಲೂ ನೋಡಿಲ್ಲ. ಇಲ್ಲೇ ಇದ್ದಾರೆ ಮೇಡಮ್, ಜೀವಂತ ಸಾಕ್ಷಿ. ಇಲ್ಲಿ ನೋಡಿ. ಅಂತರ ಯಾಕೆ ಭಯ ಆಗ್ತಾ ಇದೆಯಾ? ಭಯನಾ? ಏನಿಲ್ಲ ಅಭಿ, ಅದೇನಿದ್ರು ಮಾಡ್ತೀನಿ. ಏನಿದ್ರೂ ಪರವಾಗಿಲ್ಲ ಅನ್ನೋದಲ್ಲ ವಿಷಯ. ವ್ರತದಲ್ಲಿ ಒಂದು ಸಣ್ಣ ತಪ್ಪು ಆಗಬಾರ್ದು, ಹಾಗೆ ಮಾಡಬೇಕು. ರೆಡಿ ಇರಿ, ಮಿಕ್ಕಿದನ್ನ ನಾವು ನೋಡ್ಕೋತೀವಿ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.